ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡಿದ್ರೆ ಅಂದುಕೊಂಡಿದ್ದು ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಷ್ಟೋ ರೀತಿಯ ಟೆಕ್ನಿಕ್ಸ್ ನ ಕೂಡ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಕೆಲವು ಜನಕ್ಕೆ ಎಷ್ಟೋ ರೀತಿಯ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿದ್ರು ಅವರಿಗೆ ಈ ಆಕರ್ಷಣೀಯ ಸಿದ್ಧಾಂತ ಅನ್ನೋದು ಕೆಲಸ ಮಾಡ್ತಿರೋದಿಲ್ಲ. ಹೀಗೆ ಯಾಕೆ ಆಗುತ್ತದೆ ಅಂದ್ರೆ ಇಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ನ ಮಾತ್ರವೇ ಅಪ್ಲೈ ಮಾಡ್ತಿದ್ದೀರಾ, ಆದ್ರೆ ಅದಕ್ಕಿಂತ ಮುಂಚೆ ಮಾಡಬೇಕಾಗಿರುವ ಸಾಧನೆಗಳನ್ನ ನೀವು ಮಾಡ್ತಿಲ್ಲ. ಅದರಿಂದನೇ ನಿಮ್ಮ ಜೀವನದಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕೆಲಸ ಮಾಡ್ತಿರೋದಿಲ್ಲ. ನೀವು ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡುವಾಗ ನಿಮ್ಮ ಮನಸ್ಸಿನ ಪ್ರಭಾವ ಯಾವ ವಿಧಾನವಾಗಿ ಇದೆ ಅಂತ ಗಮನಿಸಿಕೊಳ್ಬೇಕು. ನಿಮ್ಮ ಮನಸ್ಸು ಪ್ರಶಾಂತವಾಗಿ ಇರುವಾಗ ಮಾತ್ರವೇ ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಮಾತನ್ನ ಕೇಳುತ್ತೆ. ನಿಮ್ಮ ಕಾನ್ಸಿಯಸ್ ಮೈಂಡ್ ನಿಮ್ಮ ಮಾತನ್ನ ಯಾಕೆ ಕೇಳಬೇಕು ಅಂದ್ರೆ ನಿಮ್ಮ ಆಲೋಚನೆಗಳನ್ನ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡ್ ನ ಆಜ್ಞೆಗಳ ಮೇಲೆನೆ ಕೆಲಸ ಮಾಡುತ್ತೆ. ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನೋದು ಜಾಸ್ತಿ ಯಾವುದರ ಬಗ್ಗೆ ಆಲೋಚನೆ ಮಾಡುತ್ತೋ, ಯಾವುದನ್ನ ತುಂಬಾ ಬಲವಾಗಿ ಬೇಕು ಅಂತ ಅಂದುಕೊಳ್ಳುತ್ತೋ ಅದನ್ನ ಮಾತ್ರವೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮಗೆ ಕೊಡೋದನ್ನೋದು ನಡೆಯುತ್ತದೆ. ಉದಾಹರಣೆಗೆ ನೀವು ನಿಮಗೆ ಇಷ್ಟ ಇಲ್ಲದಿರೋದ್ರ ಬಗ್ಗೆ ಇಲ್ಲಾಂದ್ರೆ ನಿಮಗೆ ಇಷ್ಟ ಇಲ್ಲದಿರೋರ ಬಗ್ಗೆ ಜಾಸ್ತಿ ಆಲೋಚನೆಯನ್ನ ಮಾಡ್ತಾ ಇರ್ತೀರಾ. ಹೀಗೆ ಆಲೋಚಿಸೋದು ಯಾರು ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್. ನಿಮ್ಮ ಕಾನ್ಸಿಯಸ್ ಮೈಂಡ್ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಬಗ್ಗೆ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರುತ್ತೆ. ಹೀಗೆ ನೆನಪು ಮಾಡ್ಕೊಳ್ತಾ ಇರುವಾಗ ನಿಮ್ಮ ಕಾನ್ಸಿಯಸ್ ಮೈಂಡ್ ಎಲ್ಲವೂ ಕೂಡ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಆಲೋಚನೆಗಳಿಂದ ತುಂಬಿ ಹೋಗುತ್ತೆ. ಹೀಗೆ ನಿಮ್ಮ ಕಾನ್ಸಿಯಸ್ ಮೈಂಡ್ ಜಾಸ್ತಿ ಯಾವುದನ್ನ ತುಂಬಿಸಿಕೊಳ್ಳುತ್ತದೆಯೋ ಅದನ್ನೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ರಿಸೀವ್ ಮಾಡ್ಕೊಳ್ಳುತ್ತೆ. ಹೀಗೆ ರಿಸೀವ್ ಮಾಡಿಕೊಂಡಂತಹ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ತುಂಬಿಸಿಕೊಂಡ ಇಷ್ಟವಿಲ್ಲದ ವ್ಯಕ್ತಿಯನ್ನೇ ನಿಮಗೆ ಪದೇ ಪದೇ ನೋಡೋ ರೀತಿ ಮಾಡುತ್ತೆ. ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್ ನ ಆಲೋಚನೆಗಳು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಆಜ್ಞೆಯನ್ನ ಕೊಟ್ಟ ಹಾಗೆ. ಅದಕ್ಕೇನೆ ನೀವು ನಿಮಗೆ ಬೇಡ ಅನ್ನೋದನ್ನ ಬಿಟ್ಟು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಆಲೋಚನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ನೀವು ಅಂದುಕೊಂಡಿದ್ದನ್ನ ನೀವು ತುಂಬಾ ಸುಲಭವಾಗಿ ಪಡೆದುಕೊಳ್ಳೋದನ್ನೋದು ನಡೆಯುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಕಾನ್ಸಿಯಸ್ ಮೈಂಡ್ ನಿಮಗೆ ಅನುಕೂಲಕರವಾಗಿ ಬದಲಾಯಿಸಿಕೊಳ್ತಾ ಇರಬೇಕು. ನೀವು ನಿಮಗೆ ಬೇಕಾಗಿರೋದ್ರ ಬಗ್ಗೆ ಆಲೋಚಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೇ ರೀತಿಯ ಆಲೋಚನೆಗಳು ಬರದೇ ಇರೋ ರೀತಿ ನೋಡ್ಕೊಳ್ಳಿ. ಅದಕ್ಕೇನೆ ನೀವು ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡೋ ಮೊದಲು ನಿಮ್ಮನ್ನ ನೀವು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇಟ್ಕೊಳ್ಬೇಕು. ನಿಮ್ಮ ಮೈಂಡ್ ನ ನಿಮ್ಮ ಬಾಡಿಯನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಇಲ್ಲದೆ ಕೇವಲ ನಿಮಗೆ ಬೇಕಾಗಿರೋದ್ರ ಬಗ್ಗೆ ಮಾತ್ರ ಆಲೋಚನೆಯನ್ನ ಮಾಡ್ತಾ ಈ ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡಬೇಕು. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ಯಾವ್ಯಾವ್ದು ಇದಾವೆ, ಯಾವ ಟೆಕ್ನಿಕ್ಸ್ ನಿಮ್ಗೆ ಸೂಕ್ತವಾದದ್ದು ಅಂತ ನೀವು ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನನ್ನ ಲಾ ಆಫ್ ಅಟ್ರಾಕ್ಷನ್ ಸಿರೀಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದು ನಿಮ್ಮ ಫೋನ್ಗೆ ಬರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಲಾ ಆಫ್ ಅಟ್ರಾಕ್ಷನ್ ಸಿರೀಸ್ ಕಂಟಿನ್ಯೂ ಮಾಡ್ತಾ ಕೆಲವು ಮುಖ್ಯವಾದ ಟೆಕ್ನಿಕ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ವಿನಯ್, ಲೈಫ್ ಅಂಡ್ ರಿಲೇಶನ್ಶಿಪ್ ಕೋಚ್, ಸೈನಿಂಗ್ ಆಫ್.